ನಮಸ್ಕಾರ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧರ್ಮವಾಹಿನಿಯನ್ನು ವೀಕ್ಷಿಸುತ್ತಾ ಇರತಕ್ಕಂತಹ ಎಲ್ಲ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ಅಹಂಕಾರ ಎನ್ನುವಂಥದ್ದು ನಮ್ಮನ್ನೇ ನಾಶ ಮಾಡುತ್ತೆ ಎನ್ನುವಂತಹ ವಿಚಾರದ ಬಗ್ಗೆ ಒಂದು ಕಥೆಯನ್ನು ನೋಡೋಣ. ನಹುಷ ಎನ್ನುವಂಥ ಒಬ್ಬ ಮಹಾಚಕ್ರವರ್ತಿ ಈ ರಾಜ್ಯವನ್ನು, ಈ ಪ್ರದೇಶವನ್ನು ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಅಂತಹ ಸಂದರ್ಭದಲ್ಲಿ ದೇವಲೋಕದಲ್ಲಿ ಇಂದ್ರ ಒಬ್ಬನನ್ನು ಸಂಹಾರ ಮಾಡಿರುವಂತಹ ಕಾರಣದಿಂದ ಬ್ರಹ್ಮಹತ್ಯ ಎನ್ನುವಂತಹ ಪಾಪ ಅವನನ್ನು ಸುತ್ತಿಕೊಂಡು ಬರ್ತದೆ. ಆಗ ಏನು ಮಾಡ್ತಾರೆ, ಅವನು ಇಂದ್ರ ಪದವಿಯಲ್ಲಿ ಇರಲಿಕ್ಕೆ ಅರ್ಹತೆಯನ್ನು ಕಳೆದುಕೊಳ್ತಾನೆ. ಇನ್ನೇನು ಮಾಡುವಂಥದ್ದು, ಈ ಭೂಮಿಯನ್ನು ಬಹಳ ಒಂದು ರಾಜ್ಯ ನಿಷ್ಠೆಯಿಂದ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ನಹುಷ ಮಹಾರಾಜನನ್ನೇ ರಾಜನನ್ನಾಗಿ ನಿರ್ಧಾರ ಮಾಡ್ತಾರೆ. ಸಂಪೂರ್ಣ ದೇವಕ್ಕೆ ಇಂದ್ರನ ಪದವಿ ಎನ್ನುವಂಥದ್ದು ನಹುಷನಿಗೆ ಕೊಡಬಹುದು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ಎಲ್ಲರೂ ಕೂಡ ನಹುಷನ ಬಳಿ ಬಂದು ನೀನು ದೇವತೆಗಳಿಗೂ ರಾಜನಾಗು ಅನ್ನುವಂತಹ ಒಂದು ವಿಚಾರವನ್ನು ಅವನ ಎದುರಿಗೆ ಇಡ್ತಾರೆ. ನಹುಷ ಮೊದಲು ಹೇಳ್ತಾನೆ, ಅವನು ಬಹಳ ಸತ್ಯನಿಷ್ಠನಾಗಿರ್ತಕ್ಕಂತಹ ಮಹಾರಾಜ, ನನ್ನ ಹತ್ರ ಆಗತ್ತಾ, ದೇವತೆಗಳಿಗೂ ಕೂಡ ರಾಜನಾಗುವಂಥ ಒಂದು ಅರ್ಹತೆ ನನಗಿದೆಯಾ ಅಂತ ಅವನು ವಿಚಾರ ಮಾಡಿದಾಗ, ಇಲ್ಲ, ನೀನು ಸತ್ಯನಿಷ್ಠನಿದ್ದೀಯಾ, ಒಳ್ಳೆಯ ಮಾರ್ಗದಲ್ಲಿ ನೀನು ಹೋಗ್ತಾ ಇದ್ದೀಯಾ, ಹಾಗಾಗಿ ದೇವತೆಗಳಿಗೂ ಆಳುವಂತಹ ಒಂದು ಶಕ್ತಿ ನಿನ್ನಲ್ಲಿದೆ, ದೇವತೆಗಳ ರಾಜನಾಗು ಅಂತ ಹೇಳಿ ಅವರೆಲ್ಲರೂ ಕೂಡ ಕೇಳಿಕೊಂಡಂತಹ ಸಂದರ್ಭದಲ್ಲಿ ನಹುಷ ಒಪ್ಕೊಳ್ತಾನೆ. ಒಪ್ಪಿಕೊಂಡಂತಹ ನಹುಷ ಸಂಪೂರ್ಣ ದೇವತೆಗಳಿಗೆ ರಾಜನಾಗಿ ಇಂದ್ರ ಪದವಿಯಲ್ಲಿ ಕುಳಿತುಕೊಳ್ತಾನೆ. ಒಂದಷ್ಟು ಕಾಲಗಳು ಆಯಿತು, ದಿನಗಳು ಸಂಧಿ ಹೋದವು, ವರ್ಷಗಳು ಆಯಿತು. ಆಗ ಅವನಿಗೆ ಅಧಿಕಾರದ ಮದ ಎನ್ನುವಂಥದ್ದು ನೆತ್ತಿಗೆ ಏರ್ತದೆ. ನಾನು ಏನು ಮಾಡಿದರೂ ಕೂಡ ನಡೆಯುತ್ತೆ ಎನ್ನುವಂತಹ ಭಾವನೆ ಅವನಲ್ಲಿ ಬರುತ್ತೆ. ಆವಾಗ ಏನಾಯಿತು, ಒಂದು ದಿವಸ ಶಚೀದೇವಿಯನ್ನು ನೋಡ್ತಾನೆ. ಅಂದರೆ ಹಿಂದಿನ ಇಂದ್ರನ ಹೆಂಡತಿಯಾಗಿರ್ತಕ್ಕಂತಹ ಶಚೀದೇವಿಯನ್ನು ನೋಡಿ, ಎಲ್ಲ ಇಂದ್ರ ಪದವಿಯಲ್ಲಿ ನಾನು ಏನೇನು ಅನುಭವಿಸಬೇಕೋ ಅದೆಲ್ಲವನ್ನು ಅನುಭವಿಸ್ತಾ ಇದ್ದೀನಿ, ನೀನು ಮಾತ್ರ ಈಗ ಈ ಇಂದ್ರನ ಹೆಂಡತಿಯಾಗಿ ಬರಲಿಲ್ಲ, ನೀನು ನನ್ನ ಬಳಿ ಬರಬೇಕು ಅಂತ ಹೇಳಿ ನಹುಷ ಆಜ್ಞೆ ಮಾಡ್ತಾನೆ. ಅವಳಿಗೆ ದಿಕ್ಕೇ ತೋಚದಂತಹ ಪರಿಸ್ಥಿತಿ. ಏನು ಮಾಡಬೇಕು, ಅವನಿಗೆ ಎದುರು ಮಾತಾಡಿದರೆ ಏನು ಬೇಕಾದರೂ ಮಾಡಬಲ್ಲ, ಯಾಕೆ, ಅವನು ದೇವತೆಗಳಿಗೆ ರಾಜನಾಗಿದ್ದಾನೆ ಇವಾಗ. ಹಾಗಾಗಿ ಸ್ವಲ್ಪ ಕಾಲಾವಕಾಶವನ್ನು ಕೇಳ್ತಾಳೆ, ಒಂದಷ್ಟು ದಿನದ ಕಾಲಾವಕಾಶವನ್ನು ಕೊಡು ಅಂತ. ಹೀಗೆ ಆ ಕಾಲಾವಕಾಶವನ್ನು ಸ್ವೀಕಾರ ಮಾಡಿಕೊಂಡಂತಹ ಶಚೀದೇವಿ ವಿಚಾರ ಮಾಡ್ತಾಳೆ, ತನ್ನ ಇಂದ್ರನನ್ನು, ತನ್ನ ಗಂಡನನ್ನು ಸ್ಮರಣೆ ಮಾಡ್ತಾಳೆ. ಆ ಇಂದ್ರನೂ ಅಲ್ಲಿ ಬರ್ತಾನೆ. ಬೃಹಸ್ಪತಿ ಆಚಾರ್ಯರ ಹತ್ರ ಕೇಳ್ತಾಳೆ ಏನು ಮಾಡಬಹುದು ಅಂತ. ಆವಾಗ ಆ ಆಚಾರ್ಯರ ನಿರ್ದೇಶನದಂತೆ, ಇಂದ್ರನ ಮಾತಿನಂತೆ ಅವಳು ಆ ನಹುಷನಿಗೆ ಹೇಳ್ತಾಳೆ, ಏನಂತಂದರೆ, ನೀನು ಸಪ್ತ ಋಷಿಗಳು ಅಥವಾ ಮಹರ್ಷಿಗಳು ಹೊತ್ತಿಕೊಂಡಂತಹ ಪಲ್ಲಕ್ಕಿಯಲ್ಲಿ ನನ್ನ ಅಂತಃಪುರಕ್ಕೆ ಬರಬೇಕು, ಆವಾಗ ಮಾತ್ರ ನೀನು ಆಸೆಪಟ್ಟಂತಹ ರೀತಿಯಲ್ಲೇ ನಾನು ನಿನ್ನವಳು ಆಗ್ತೀನಿ ಅಂತ ಹೇಳಿ ಆ ನಹುಷನ ಬಳಿ ಹೇಳ್ತಾಳೆ. ಸಪ್ತ ಋಷಿಗಳು ನನ್ನ ಮಾತನ್ನು ಯಾಕೆ ಕೇಳೋದಿಲ್ಲ, ಮಹರ್ಷಿಗಳು ಅಂದರೆ ಇಂದ್ರನ ಆಜ್ಞೆಯನ್ನು ಪಾಲಿಸಲೇಬೇಕು. ಆಯಿತು, ನೀನು ಋಷಿಗಳು ಹೊತ್ತಂತಹ ಪಲ್ಲಕ್ಕಿಯಲ್ಲಿ ನಾನು ಬಂದೆ ಅಂತಾದರೆ ನೀನು ನನ್ನನ್ನು ಒಪ್ಕೊಳ್ತೀಯಲ್ವಾ ಅಂತ ಕೇಳ್ತಾನೆ. ಹೌದು, ನೀನು ಋಷಿಗಳು ಹೊತ್ತಿರ್ತಕ್ಕಂತಹ ಪಲ್ಲಕ್ಕಿಯಲ್ಲಿ ಬರಬೇಕು ಅಂತ ಹೇಳಿ ಕೇಳ್ತಾಳೆ. ಆಯಿತು ಅಂತ ಹೇಳಿ ಆಜ್ಞೆನ ಮಾಡ್ತಾನೆ. ನನ್ನನ್ನು ನೀವೆಲ್ಲರೂ ಕೂಡ ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ಹೊತ್ತುಕೊಂಡು ಒಂದು ಶಚೀದೇವಿ ಇರ್ತಕ್ಕಂತಹ ಅಂತಃಪುರಕ್ಕೆ ಹೋಗಬೇಕು ಅಂತ ಹೇಳಿ ಅವನು ಆಜ್ಞೆಯನ್ನು ಮಾಡ್ತಾನೆ. ಸರಿ, ಇಂದ್ರನೇ ಆಜ್ಞೆಯನ್ನು ಮಾಡಿದ್ದರಿಂದ ಆ ಋಷಿಗಳೆಲ್ಲರೂ ಕೂಡ ಅವನನ್ನು ಹೊತ್ಕೊಳ್ತಾರೆ. ಸರಿ, ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಈ ನಹುಷನಿಗೆ ಅಧಿಕಾರದ ಮದ, ಈಗ ಅದರಲ್ಲೂ ವಿಶೇಷವಾಗಿ ಒಂದು ಕಾಮ, ಏನು, ಶಚೀದೇವಿಯನ್ನು ನಾನು ಹೊಂದಬೇಕು ಅನ್ನುವಂತಹ ಒಂದು ಆಲೋಚನೆ ಅವನಲ್ಲಿ ಬರ್ತಾ ಇದೆ. ಆಗ ಅವನು ಏನು ಹೇಳ್ತಾನೆ, ಆ ಋಷಿಗಳೆಲ್ಲ ಹತ್ರ ಹೇಳ್ತಾನೆ, ಬೇಗ ಹೋಗಿ ಬೇಗ ಹೋಗಿ ಅಂತ. ಆ ಬೇಗ ಹೋಗಿ ಎನ್ನುವಂತಹ ಶಬ್ದಕ್ಕೆ ಸಂಸ್ಕೃತದಲ್ಲಿ ಸರ್ಪ ಸರ್ಪ ಅಂತ ಹೇಳ್ತಾನೆ. ಸರ್ಪ ಎನ್ನುವಂತಹ ಶಬ್ದಕ್ಕೆ ಹಾವು ಎನ್ನುವಂತಹ ಅರ್ಥದ ಜೊತೆಗೆ ಗಮನ, ಹೋಗು ಎನ್ನುವಂತಹ ಅರ್ಥವೂ ಬರುವಂಥದ್ದು. ಹಾಗಾಗಿ ಎಲ್ಲರಿಗೂ ಸರ್ಪ ಸರ್ಪ ಅಂತ ಹೇಳ್ತಾನೆ. ಪಾಪ ಋಷಿಗಳು ಅಷ್ಟು ಶಕ್ತಿ ಇಲ್ಲದಿದ್ದರೂ ಕೂಡ ಅವನನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ಅಗಸ್ತ್ಯ ಮಹರ್ಷಿಗಳಿಗೆ ಏನು ಮಾಡ್ತಾನೆ, ಕಾಲಲ್ಲಿ ಒದಿತಾನೆ. ಅಷ್ಟು ತಪಸ್ಸನ್ನು ಮಾಡಿರ್ತಕ್ಕಂತಹ ಜ್ಞಾನಿಗಳಾದರೂ ಕೂಡ ಅವರ ಜ್ಞಾನಕ್ಕೂ ಬೆಲೆಯನ್ನು ಕೊಡದೆ ಇವನೇನು ಮಾಡ್ತಾನೆ, ಸರ್ಪ ಸರ್ಪ ಅಂತ ಹೇಳಿ ಅವರನ್ನು ಕಾಲಲ್ಲಿ ಒದೀತಾನೆ. ಆಗ ಅಗಸ್ತ್ಯ ಮಹರ್ಷಿಗಳಿಗೆ
ಕೋಪ ಬರುವಂಥದ್ದು. ಆ ಕೋಪದಿಂದ ಅವ್ರು ಏನು ಹೇಳ್ತಾರೆ ಅಂದರೆ, ನಿನ್ನ ಅಧಿಕಾರ ಮದ, ನಿನ್ನ ಅಹಂಕಾರ ಇವತ್ತಿಗೆ ಅಳಿಯಲೇಬೇಕು. ಹಾಗಾಗಿ ಯಾವ ಕಾಲಿನಿಂದ ನೀನು ಒದ್ದೆಯೋ, ಯಾವ ರೀತಿಯಾಗಿ ಸರ್ಪ ಅಂತ ಹೇಳಿದೆಯೋ, ಅದೇ ರೀತಿಯಲ್ಲಿ ಇವತ್ತಿನಿಂದ 10,000 ವರ್ಷಗಳ ಕಾಲ ಭೂಮಿಯಲ್ಲಿ ನೀನು ಹಾವಾಗಿ ಬದುಕಬೇಕು ಅಂತ ಹೇಳಿ ಶಾಪ ಕೊಡ್ತಾರೆ. ಇದರಿಂದ ನಾವು ಅರ್ಥ ಮಾಡಿಕೊಂಡಿರಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಎಂತಹ ಪರಿಸ್ಥಿತಿ ಬರಲಿ, ಎಂತಹ ಅಧಿಕಾರ ಎನ್ನುವಂಥದ್ದು ನಮಗೆ ಸಿಗಲಿ, ಆವಾಗಲೂ ಕೂಡ ನಾವು ಅಹಂಕಾರವನ್ನು ಹೊಂದಬಾರದು. ಯಾವಾಗಲೂ ಡೌನ್ ಟು ಅರ್ತ್ ಅಂತ ಏನು ಅಂತ ನಾವು ಹೇಳ್ತೀವಲ್ವ, ಅದೇ ರೀತಿಯಲ್ಲಿ ಅಹಂಕಾರ ಇಲ್ಲದೆ ತಾಳ್ಮೆಯಿಂದ ಎಲ್ಲ ಜನರಿಗೂ ಗೌರವವನ್ನು ಕೊಡುವುದರ ಮುಖಾಂತರವಾಗಿ ಬದುಕಬೇಕು. ಇಲ್ಲ ಅಂತಂದರೆ ಇಂದ್ರ ಪದವಿಯೂ ಸಿಕ್ಕಿರ್ತಕ್ಕಂತಹ ನಹುಷ ಮಹಾರಾಜ ಕಟ್ಟ ಕಡೆಯಲ್ಲಿ ಋಷಿಯ ಶಾಪಕ್ಕೆ ಸಿಲುಕಿ ಹಾವಾಗುವಂತಹ ಪರಿಸ್ಥಿತಿ ಬಂತು. ಅದೇ ರೀತಿಯಲ್ಲಿ ನಮ್ಮ ಪರಿಸ್ಥಿತಿಯು ಆಗಬಾರದು ಅಂತಾದರೆ ಅಹಂಕಾರವನ್ನು ಬಿಟ್ಟು ಬದುಕೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.